ನೀವು ನಿಮ್ಮನ್ನ ಎಷ್ಟು ಗೌರವಿಸ್ಕೊಳ್ತೀರಾ? ಯಾರಾರು ನಿಮ್ಮನ್ನ ಅಗೌರವದಿಂದ ನಡೆಸ್ಕೊಂಡಾಗ ಅವ್ರ ಜೊತೆ ಕ್ಲಿಯರ್ ಬೌಂಡ್ರಿಯನ್ನ ಸೆಟ್ ಮಾಡ್ಕೊಳ್ತೀರಾ ಅಥವಾ ಪರವಾಗಿಲ್ಲ ಬಿಡಿ ಅಂತ ನೀವೇ ಅಡ್ಜಸ್ಟ್ ಆಗ್ತೀರಾ? ನಿಮಗೆ ಬೇಡ, ನನ್ಗೆ ಈ ಕೆಲ್ಸ ಮಾಡೋದಿಕ್ ಇಷ್ಟ ಇಲ್ಲ ಅನ್ನಿಸ್ದಾಗ್ಲೂ ಕೂಡ ನೋ ಅಂತ ಹಾನೆಸ್ಟ್ ಆಗಿ ಹೇಳ್ತೀರಾ ಅಥವಾ ಅವರು ಬೇಜಾರ್ ಮಾಡ್ಕೊಳ್ತಾರೆ ಅಂತ ಸರಿ ಹೋಗ್ಲಿ ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಯಾರಾದ್ರೂ ನಿಮ್ಮನ್ನ ಕ್ರಿಟಿಸೈಸ್ ಮಾಡಿದಾಗ ನಿಮ್ಮ ವ್ಯಾಲ್ಯೂ ಬಗ್ಗೆ ನೀವೇ ಡೌಟ್ ಪಡ್ತೀರಾ ಅಥವಾ ನನ್ನ ಯೋಗ್ಯತೆ ನನ್ನ ಅರ್ಹತೆ ನನಗ್ ಗೊತ್ತು ಅವ್ರು ಕ್ರಿಟಿಸೈಸ್ ಮಾಡಿದ್ರೆ ನಾನೇ ತಲೆ ಕೆಡಿಸ್ಕೊಬೇಕು ಅಂತ ಮೂವ್ ಆನ್ ಹೋಗ್ತೀರಾ? ನಿಮ್ಮ ಒಂದು ಆನ್ಸರ್ಸ್ ನೋ ಅನ್ನೋದಾದ್ರೆ ಇಲ್ಲ ಈ ತರ ನಾನು ಇರೋದಿಕ್ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ಅದನ್ನೇ ನಾನು ಕರಿತಾ ಇರೋದು ನೀವು ಸ್ಟಿಲ್ ಇನ್ ಅಬಲಾ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತ. ನಿಮ್ಮನ್ನ ಅವಮಾನ ಮಾಡಿದವ್ರ ಹತ್ರ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿಮಗ್ ಇಷ್ಟ ಇಲ್ಲದೆ ಇರೋದನ್ನ ನನ್ಗೆ ಇದು ಇಷ್ಟ ಇಲ್ಲ ಅಂತ ಹಾನೆಸ್ಟ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾರೋ ಕ್ರಿಟಿಸೈಸ್ ಮಾಡಿದ್ರು ಒಂದ್ ಮಾತ್ರಕ್ಕೆ ನಿಮ್ಮ ಬಗ್ಗೆ ನೀವೇ ಅವಮಾನವನ್ನ ಪಡ್ಕೊಳ್ತಾ ಇದ್ದೀರಾ ಅನ್ನೋ ಈ ಒಂದು ಥಿಂಗ್ಸ್ ಅನ್ನೇ ನಾನ್ ಕರಿತಾ ಇರೋದು ನೀವಿನ್ನ ಅಬಲಾ ಸ್ಟೇಟ್ ಅಲ್ಲಿ ಇದ್ದೀರಾ. ಅಂಡ್ ಇವತ್ತು ನಾನ್ ಮಾತಾಡ್ತಾ ಇರೋಂಥದ್ದು ಟಾಪಿಕ್ ಬಂದ್ಬಿಟ್ಟು ಈ ಎಲ್ಲವನ್ನ ಕನೆಕ್ಟ್ ಮಾಡ್ತಾ ಇರೋಂತ ಸೆಲ್ಫ್ ರೆಸ್ಪೆಕ್ಟ್ ಗೆ ರಿಲೇಟೆಡ್ ಆಗಿ. ಎಸ್. ಸೊ ಹಾಗಾದ್ರೆ ಈ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಏನು? ಬಹಳಷ್ಟು ಹೆಂಗಸರು ಕನ್ಫ್ಯೂಸ್ ಆಗ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಈಗೋ, ಅಹಂಕಾರ. ಸಿ, ಅಹಂಕಾರ ಅಂದ್ರೆ ನಾನು ಮಾತ್ರ ಶ್ರೇಷ್ಠಳು, ನನ್ನನ್ ಬಿಟ್ಟು ನನ್ ತರ ಇನ್ಯಾರು ಇಲ್ಲ. ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ದಟ್ ಈಸ್ ನಾನು ಕೂಡ ಸರಿಸಮಾನಳು, ನಾನು ನನ್ನ ಲೈಫಿಗೆ ಮುಖ್ಯ. ಇದು ಆಟಿಟ್ಯೂಡ್ ಅಲ್ಲ, ಇದು ಅಹಂಕಾರ ಅಲ್ಲ. ನಿಮ್ಮನ್ನೇ ನೀವು ಗುರುತಿಸಿಕೊಳ್ಳುವಂತದ್ದು, ನಿಮ್ಮನ್ನೇ ನೀವು ಗೌರವಿಸಿಕೊಳ್ಳುವಂತದ್ದು, ಇದನ್ನೇ ನಾನು ಕರಿತಾ ಇರುವಂತದ್ದು ಸೆಲ್ಫ್ ರೆಸ್ಪೆಕ್ಟ್ ಅಂತ. ನೀವು ಕೂಡ ಈ ಸೆಲ್ಫ್ ರೆಸ್ಪೆಕ್ಟ್ ನ ಕೊರತೆಯಿಂದ ಸಫರ್ ಆಗ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಸಣ್ಣ ಎಕ್ಸರ್ಸೈಸ್ ಅನ್ನ ಕೊಟ್ಟಿದ್ದೀನಿ. ಆ ಒಂದು ಎಕ್ಸರ್ಸೈಸ್ ನ ಮಾಡೋ ಮೂಲಕ ಯಾವ ರೀತಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು, ಡೀಟೈಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮೊದಲನೇದಾಗಿ ಈ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಏನು? ಈ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಈಗೋ ಅಲ್ಲ, ನಾನು ಕೂಡ ಮುಖ್ಯ, ನನ್ನ ಫೀಲಿಂಗ್ಸ್ ಕೂಡ ಮುಖ್ಯ, ನನ್ನ ಆಸೆಗಳು ಕೂಡ ಮುಖ್ಯ, ನನ್ನ ಟೈಮ್ ಕೂಡ ಮುಖ್ಯ, ನನ್ನ ಎನರ್ಜಿ ಕೂಡ ಮುಖ್ಯ, ನನ್ನ ಕನಸುಗಳು ಕೂಡ ಮುಖ್ಯ, ನನ್ನ ಬಾಡಿ ಕೂಡ ಮುಖ್ಯ, ನನ್ನ ಬೌಂಡ್ರೀಸ್ ಕೂಡ ಮುಖ್ಯ, ನನ್ನ ವಾಯ್ಸ್ ಕೂಡ ಮುಖ್ಯ, ಟೋಟಲಿ ನನ್ನ ಲೈಫ್ ಕೂಡ ಮುಖ್ಯ ಅನ್ನೋದನ್ನೇ ನಾನ್ ಕರಿತಾ ಇರುವಂತದ್ದು ಸೆಲ್ಫ್ ರೆಸ್ಪೆಕ್ಟ್. ಆದ್ರೆ ಬಹಳ ಮಹಿಳೆಯರು ಚಿಕ್ಕದ್ರಿಂದ ಒಂದು ಮೆಸೇಜ್ ಅನ್ನ ಅವರು ತಗೊಂಡು ಬೆಳೆದಿದ್ದಾರೆ, ಒಂದು ಕಂಡೀಷನಿಂಗ್ ಅನ್ನ ತಗೊಂಡು ಬೆಳೆದಿದ್ದಾರೆ. ದಟ್ ಈಸ್ ಮೊದ್ಲು ಫ್ಯಾಮಿಲಿ, ಮೊದ್ಲು ನಿನ್ನ ಗಂಡ, ಮೊದ್ಲು ನಿನ್ನ ಮಕ್ಕಳು, ಮೊದ್ಲು ಎಲ್ಲರ ಅವಶ್ಯಕತೆಗಳು, ಮೊದ್ಲು ಎಲ್ಲರ ಒಂದು ಇಷ್ಟಗಳು, ಕಷ್ಟಗಳು ಅವೆಲ್ಲವನ್ನ ನೀನ್ ಪೂರೈಸ್ಬೇಕು, ಆಮೇಲೆ ನೀನು. ಹೀಗೆ ನೀನು ಯಾವಾಗಲೂ ಕೊನೆಯಲ್ಲಿ ಬರ್ತಾ ಬರ್ತಾ ಬಂದ್ರೆ ಒಂದು ದಿನ ನಿನಗೆ ಅನ್ಸುತ್ತೆ ನಿನ್ನ ಜೀವನದಲ್ಲಿ ನೀನೇ ಇಲ್ಲ, ನಿನ್ನ ಜೀವನವನ್ನ ನೀನೇ ಲೀಡ್ ಮಾಡ್ತಾ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗೋದಿಕ್ಕೆ ನಿಜವಾದ ಕಾರಣ ಏನು? ಸೆಲ್ಫ್ ರೆಸ್ಪೆಕ್ಟ್ ಒಂದು ದಿನ ಒಂದೇ ಸಲಗೆ ಓಕೆ ಇವತ್ತಿಂದ ನನ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಈ ರೀತಿಯಲ್ಲಿ ಕಟ್ ಆಗೋದಿಲ್ಲ. ನಿಮ್ಮನ್ನ ಪ್ರತಿದಿನ ನೀವು ಸಣ್ಣ ಸಣ್ಣದಾಗಿ ರಿಜೆಕ್ಟ್ ಮಾಡ್ತಾ ಮಾಡ್ತಾ ಈ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸಾಂಪಲ್, ನಿಮ್ಗೆ ರೆಸ್ಟ್ ಬೇಕಿರುತ್ತೆ, ಆದ್ರೂ ಮೊದ್ಲು ಎಲ್ಲರ ಕೆಲ್ಸ ಮುಗಿಸ್ಬಿಡ್ತೀನಿ ಆಮೇಲೆ ನಾನು ರೆಸ್ಟ್ ತಗೊಳ್ತೀನಿ. ನಿಮಗೆ ಈಗ ಏನೋ ಇಷ್ಟ ಆಗಿರೋದಿಲ್ಲ, ನೀವು ನೋ ಅಂತ ಹೇಳ್ಬೇಕು ಅಂತ ಅನ್ಕೊಳ್ತೀರಾ, ಆದ್ರೆ ಆಗದಿಲ್ಲ ಅಂದ್ರೆ ಪಾಪ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ. ಪರವಾಗಿಲ್ಲ, ನನಗ್ ಬೇಜಾರಾದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ, ಅವ್ರಿಗೆ ಬೇಜಾರ್ ಮಾಡ್ಬಾರ್ದು, ಎಸ್ ಅಂತಾನೆ ಹೇಳ್ತೀರಾ. ನಿಮ್ಗೆ ಒಂದು ಡ್ರೀಮ್ ಇತ್ತು, ಆದ್ರೆ ಈಗ ಬೇಡ, ಈ ಕನ್ಸು ನಾನ್ ಮುಂದೆ ನೋಡ್ಕೊಳ್ಳೋಣ, ಮೊದ್ಲು ನನ್ನ ಹಸ್ಬೆಂಡ್ ಲೈಫ್ ಸೆಟ್ಲ್ ಆಗ್ಲಿ, ಮೊದ್ಲು ನನ್ನ ಮಕ್ಕಳ ಲೈಫ್ ಸೆಟ್ಲ್ ಆಗ್ಲಿ, ಎಲ್ಲರ ಲೈಫ್ ಸೆಟ್ಲ್ ಆಗ್ಲಿ ನಂದು ಆಮೇಲೆ. ನಿಮ್ಗೆ ಯಾರಾದ್ರೂ ಆಡಿದ ಮಾತು ನೋವ ಕೊಡುತ್ತೆ, ಆದ್ರೂ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ನೀವು ಮಾತಾಡಿದ ರೀತಿ ನನ್ಗೆ ಇಷ್ಟ ಆಗ್ಲಿಲ್ಲ, ನೀವು ಮಾತಾಡುವಂತ ಪದಗಳು ನನ್ಗೆ ಇಷ್ಟ ಆಗ್ಲಿಲ್ಲ, ನನ್ನ ಬಗ್ಗೆ ನೀವ್ ಈ ರೀತಿ ಮಾತಾಡ್ಬಾರ್ದಾಗಿತ್ತು, ಇದನ್ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ, ಜಗಳ ಆಗತ್ತೆ, ಪರವಾಗಿಲ್ಲ ಬಿಡು ಸಹಿಸ್ಕೊಂಡ್ಬಿಡೋಣ, ನಾನ್ ಹೇಳ್ದೇನೆ ಎಕ್ಸ್ಪ್ರೆಸ್ ಮಾಡ್ದೇನೆ ಸೈಲೆಂಟ್ ಆಗಿ ಇಟ್ಕೊಳ್ಳೋಣ.
ನೀವು ನಿಮ್ಮ ಟ್ರೂತ್ ಅನ್ನ ಬಿಟ್ಟು, ನಿಮ್ಮ ಸತ್ಯವನ್ನ ಬಿಟ್ಟು, ಬೇರೆಯವರ ಕಂಫರ್ಟ್ ಗಾಗಿ ನಿಮ್ಮನ್ನೇ ನೀವು ಅಡ್ಜಸ್ಟ್ ಮಾಡ್ಕೊಳ್ತಾ, ತ್ಯಜಿಸ್ಕೊಳ್ತಾ ಬಂದಾಗ ನಿಮ್ಮ ಸಬ್ ಕಾನ್ಶಿಯಸ್ಗೆ ಒಂದು ಮೆಸೇಜ್ ಕಲಿತಾ ಬರುತ್ತೆ. ದಟ್ ಈಸ್, ನನ್ನ ಅವಶ್ಯಕತೆಗಳು ನನಗೆ ಮುಖ್ಯ ಅಲ್ಲ, ನನ್ ಜೀವನ ನನಗೆ ಮುಖ್ಯ ಅಲ್ಲ. ಇದ್ರಿಂದ ನಿಧಾನವಾಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗ್ತಾ ಬರುತ್ತೆ, ಕುಸಿತಾ ಬರುತ್ತೆ. ಸೊ ಈ ಸೆಲ್ಫ್ ರೆಸ್ಪೆಕ್ಟ್, ನೀವು ನಿಮ್ಮ ವ್ಯಾಲ್ಯೂ ಅನ್ನು ಬೇರೆಯವರ ಅಪ್ರೂವಲ್ ನಲ್ಲಿ ಹುಡುಕ್ತಿರ್ತೀರಾ. ಸೊ ಹಾಗಾದ್ರೆ ಈ ಸೆಲ್ಫ್ ರೆಸ್ಪೆಕ್ಟ್ ನನ್ನಲ್ಲಿ ಕಮ್ಮಿ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಯಾವೆಲ್ಲ ಗುರುತುಗಳು ಇರುತ್ತೆ ನೋಡೋದಾದ್ರೆ, ಇದರಲ್ಲಿ ಮೊದಲನೇ ಸೈನ್, ನೀವು ನಿಮ್ಮ ವ್ಯಾಲ್ಯೂ ಅನ್ನ ಬೇರೆಯವರ ಅಪ್ರೂವಲ್ ನಲ್ಲಿ ಹುಡುಕ್ತಿರ್ತೀರಾ. ಯಾರಾದ್ರೂ ನಿಮ್ಮನ್ನ ಹೊಗಳಿದ್ರೆ ನಿಮಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾರಾದ್ರೂ ನಿಮ್ಮನ್ನ ಕ್ರಿಟಿಸೈಸ್ ಮಾಡಿದ್ರು ಅಥವಾ ಹೀಯಾಳಿಸಿದ್ರು ಅಂತ ಆದ್ರೆ ನಿಮ್ಮ ಎಂಟೈರ್ ಡೇ ಸ್ಪಾಯಿಲ್ ಆಗುತ್ತೆ. ನಿಮ್ಮ ಒಂದು ವ್ಯಾಲ್ಯೂ ಅನ್ನ ನೀವೇ ಕ್ವಶನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಒಂದು ಡಿಸಿಷನ್ಸ್ ಗಳು ಬದಲಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಒಂದು ಪ್ರಶ್ನೆ, ನಿಮ್ಮ ವ್ಯಾಲ್ಯೂ ನಿಮ್ಮೊಳಗಿದ್ಯಾ ಅಥವಾ ಬೇರೆಯವರು ನಿಮ್ಗೆ ಕೊಡುವ ಒಂದು ಅಪ್ರೂವಲ್ ನಲ್ಲಿ ನಿಮ್ಮ ವ್ಯಾಲ್ಯೂ ಅಡಗಿದ್ಯಾ? ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆ ನಿಮ್ಮೊಳಗಿದ್ಯಾ ಅಥವಾ ಬೇರೆಯವರು ನಿಮ್ ಸುತ್ತ ಇರೋರು ಯಾವ ಒಂದು ಅಪ್ರೂವಲ್ ನ ಕೊಡ್ತಾ ಇದಾರೆ ಅದ್ರ ಬೇಸ್ ಮೇಲೆ ನಿಮ್ಮ ವರ್ತ್ ಅನ್ನ ನೀವು ಡಿಸೈಡ್ ಮಾಡ್ಕೊಳ್ತಾ ಇದ್ದೀರಾ. ಬೇರೆಯವರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ, ಓಕೆ ಫೈನ್, ಆದರೆ ಅದು ನಿಮ್ಮ ವ್ಯಾಲ್ಯೂನ ಸೋರ್ಸ್ ಆಗ್ಬಾರ್ದು. ಎರಡನೆಯ ಒಂದು ಸೈನ್, ನೋ ಹೇಳೋದಿಕ್ಕೆ ಭಯ ಪಡುವಂಥದ್ದು. ಬಹಳ ಕಾಮನ್ ಆಗಿ ಯಾರಾದ್ರೂ ನಿಮ್ಮನ್ನ ಕೇಳ್ತಾರೆ, ಈ ಕೆಲಸ ಮಾಡ್ತೀಯಾ? ಬಹಳ ಕಾಮನ್ ಆಗಿ ಯಾರೋ ನಿಮ್ಮನ್ನ ಕೇಳ್ತಾರೆ, ನನ್ಗೆ ಇದೊಂದು ಕೆಲ್ಸದಲ್ಲಿ ಹೆಲ್ಪ್ ಮಾಡು, ಈ ಕೆಲ್ಸ ನಿನ್ ಕೈಲಿ ಮಾಡಕ್ ಆಗತ್ತಾ? ಮಾಡ್ಕೊಡು. ನಿಮಗೆ ಮಾಡೋಕೆ ಆಗಲ್ಲ ಅಥವಾ ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ, ಮಾಡೋದಿಕ್ ನಿಮ್ಗೆ ಇಷ್ಟ ಇರಲ್ಲ, ಆದ್ರೂ ಸರಿ ಆಯ್ತು ನಾನ್ ಮಾಡ್ತೀನಿ, ಈ ರೀತಿ ಹೇಳಿ ಒಪ್ಕೊಳ್ತೀರಾ. ಯಾರೋ ನಿಮ್ಗೆ ಹೇಳ್ತಾರೆ, ಈ ಸಮಯ ನನಗ್ ಬೇಕಾಗಿದೆ, ಈ ಸಮಯದಲ್ಲಿ ನಾವಿಲ್ಲೆಲ್ಲೋ ಹೊರಗಡೆ ಹೋಗೋಣ, ಅಥವಾ ಈ ಸಮಯದಲ್ಲಿ ನಾವ್ ಈ ಕೆಲಸ ಮಾಡೋಣ. ನಿಮಗೆ ಆ ಒಂದು ಟೈಮ್ ಅಲ್ಲಿ ಆಲ್ರೆಡಿ ಬೇರೆ ನಿಮ್ಮ ಯಾವ್ದೋ ಒಂದು ವರ್ಕ್ ಸ್ಕೆಡ್ಯೂಲ್ ಆಗಿರುತ್ತೆ, ನಿಮ್ಮದೇ ಆಲ್ರೆಡಿ ಸ್ಕೆಡ್ಯೂಲ್ ಟೈಟ್ ಇರುತ್ತೆ. ಆದ್ರೂ ನಿಮ್ಮ ಸ್ಕೆಡ್ಯೂಲ್ ಅನ್ನ ಮಿಸ್ ಮಾಡಿ ನೀವ್ ಹೇಳ್ತೀರಾ, ಪರವಾಗಿಲ್ಲ, ಓಕೆ ಆ ಟೈಮಿಗೆ ನಾನು ಫ್ರೀ ಮಾಡ್ಕೊಳ್ತೀನಿ. ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ, ನೋ ಹೇಳ್ತಾ ಇದ್ದೀರಾ ನೀವು ಅಂದ್ರೆ ಕೆಟ್ಟತನ ಅಲ್ಲ. ನೋ ಅಂದ್ರೆ ನಿಮ್ಮ ಬೌಂಡ್ರೀಸ್, ನಿಮ್ಮ ಕೆಪಾಸಿಟಿ, ನಿಮ್ಮ ಚಾಯ್ಸಸ್ ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಮೂರನೆಯ ಒಂದು ಸೈನ್, ನಿಮ್ಮ ಫೀಲಿಂಗ್ಸ್ ಅನ್ನು ನೀವು ಇನ್ವ್ಯಾಲಿಡೇಟ್ ಮಾಡ್ತಿರ್ತೀರಾ. ನಿಮ್ಗೆ ನೋವಾಗಿರುತ್ತೆ, ಆದ್ರೂ ನೀವ್ ಹೇಳ್ತೀರಾ, ಇಷ್ಟು ಸಣ್ಣ ವಿಷಯಕ್ಕೆ ನಾನ್ ಯಾಕೆ ಹರ್ಟ್ ಆಗ್ಬೇಕು? ನಿಮಗ್ ಕೋಪ ಬಂದಿರುತ್ತೆ, ನಾನ್ ಕೋಪ ಮಾಡ್ಕೊಬಾರ್ದು. ನಿಮಗ್ ರೆಸ್ಟ್ ಬೇಕಾಗಿರುತ್ತೆ, ಆದ್ರೂ ನಿಮಗ್ ನೀವ್ ಹೇಳ್ಕೊಳ್ತೀರಾ, ನೋ ನೋ ನಾನ್ ರೆಸ್ಟ್ ಮಾಡ್ಬಾರ್ದು, ಲೇಜಿ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ, ನಾನ್ ಲೇಜಿ ಆಗೋಗ್ತೀನಿ. ನಿಮ್ಮ ಫೀಲಿಂಗ್ಸ್ ತಪ್ಪಲ್ಲ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದು ನಿಮ್ಮ ಫೀಲಿಂಗ್ಸ್. ನಿಮ್ಮ ಫೀಲಿಂಗ್ಸ್ ಒಂದು ಇನ್ಫಾರ್ಮೇಶನ್, ಅದು ಹೇಳ್ತಾ ಇದೆ ಇಲ್ಲಿ ಏನೋ ಸರಿ ಇಲ್ಲ ಅಂತ. ಪ್ರತಿ ಫೀಲಿಂಗ್ ಅನ್ನು ಫಾಲೋ ಮಾಡ್ಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಆದ್ರೆ ಪ್ರತಿ ಫೀಲಿಂಗ್ ಅನ್ನು ಸಪ್ರೆಸ್ ಮಾಡೋದು ಹೆಲ್ದಿ ಅಲ್ಲ. ನಾಲ್ಕನೆಯ ಒಂದು ಸೈನ್, ನೀವು ನಿಮ್ಮ ಮಾತನ್ನು, ನಿಮಗೆ ನೀವು ಕೊಟ್ಕೊಂಡಂತ ಪ್ರಾಮಿಸ್ ಅನ್ನ ಪಾಲಿಸದೇ ಇರೋದು. ನಾಳೆಯಿಂದ ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಪ್ರತಿದಿನ 30 ನಿಮಿಷ ನನಗಾಗಿ ಇಡ್ತೀನಿ, ಈ ಬಾರಿ ನಾನು ನನ್ನ ಬೌಂಡ್ರಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ. ಆದರೆ ಮತ್ತೆ ಅದೇ ಪ್ಯಾಟ್ರನ್. ಇಲ್ಲಿ ಪ್ರಾಬ್ಲಮ್ ಡಿಸಿಪ್ಲಿನ್, ನನಗೆ ಶ್ರದ್ಧೆ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅಲ್ಲ, ಇದು ನಿಮ್ಮ ಸೆಲ್ಫ್ ಟ್ರಸ್ಟ್ ಇಶ್ಯೂ. ನಿಮ್ಮ ಮೇಲೆ ನಿಮಗೆ ನಂಬಿಕೆ, ನೀವು ಕೊಟ್ಟುಕೊಂಡಂತ, ನಿಮಗೆ ಮಾಡ್ಕೊಂಡಂತ ಪ್ರಾಮಿಸ್ ಮೇಲೆ ನಿಮಗೆ ಒಂದು ದೃಢತೆ ಇಲ್ಲದೆ ಇರುವಂತದ್ದು. ಮತ್ತೆ ಮತ್ತೆ ನೀವು ಆ ಪ್ರಾಮಿಸ್ ಅನ್ನ ಮರೆತಾಗ ಅಥವಾ ಮುರಿದಾಗ ನಿಮ್ಮ ಸಬ್ ಕಾನ್ಶಿಯಸ್ಗೆ ಒಂದು ಮೆಸೇಜ್ ಹೋಗುತ್ತೆ, ದಟ್ ಈಸ್, ನನ್ನ ಮಾತನ್ನ ನಾನೇ ನಂಬೋದಿಕ್ ಸಾಧ್ಯ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಗೆ ಮೊದಲು ಸೆಲ್ಫ್ ಟ್ರಸ್ಟ್ ಬೇಕಾಗುತ್ತೆ. ನೆಕ್ಸ್ಟ್ ಐದನೆಯ ಒಂದು ಸೈನ್, ನಿಮ್ಮ ಜೀವನದ ಡಿಸಿಷನ್ಸ್ ಗಳನ್ನ ಭಯದಿಂದ ತೆಗೆದುಕೊಳ್ಳುವಂಥದ್ದು. ಜನರು ಏನ್ ಹೇಳ್ತಾರೆ, ಅವರು ನನ್ನನ್ನ ಜಡ್ಜ್ ಮಾಡ್ತಾರ ಈ ರೀತಿ ಡಿಸಿಷನ್ ತಗೊಂಡ್ರೆ? ಯಾರು ಜಡ್ಜ್ ಮಾಡದೆ ಇರೋ ರೀತಿಯ ಡಿಸಿಷನ್ ಅನ್ನ ನಾನು ತಗೋಬೇಕು. ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ ಈ ರೀತಿ ಡಿಸಿಷನ್ ತಗೊಂಡ್ರೆ, ಸೊ ಹಾಗಾಗಿ ನನ್ ಡಿಸಿಷನ್ ಚೇಂಜ್ ಮಾಡ್ಬೇಕು. ಅವ್ರು ನನ್ನನ್ನು ಬಿಟ್ಟೊಟ್ಟೋಗ್ತಾರೆ ನಾನು ಈ ರೀತಿ ನಿರ್ಧಾರ ಮಾಡಿದ್ರೆ. ಇವೆಲ್ಲ ಪ್ರಶ್ನೆಗಳ ಮೇಲೆ ನಿಮ್ಮ ಡಿಸಿಷನ್ಸ್ ಗಳು ನಿಲ್ತಾ ಇದೆ ಅಂದ್ರೆ, ಇದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ನಿಮ್ಮ ನಿರ್ಧಾರಗಳು ನಿಮ್ ಜೀವನಕ್ಕೆ ಏನ್ ಬೇಕು, ನೀವ್ ಎಲ್ಲಿಗ್ ರೀಚ್ ಆಗ್ಬೇಕು ಅದ್ರ ಮೇಲಲ್ಲ ನಿಮ್ ಡಿಸಿಷನ್ಸ್ ಆಗ್ತಾ ಇರೋದು.
ಇಲ್ಲಿ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ ಆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಾನ್ ಹೆಂಗೆ ಕಂಫರ್ಟ್ ಆಗಿರೋದು ಅದರ ಬೇಸ್ ಮೇಲೆ ಆ ಭಯದ ಮೇಲೆ ನಿಮ್ಮ ನಿರ್ಧಾರಗಳು ಆಗ್ತಾ ಇದೆ. ಸೊ ನಿಮ್ಮ ನಿರ್ಧಾರಗಳು ಭಯದ ಮೇಲೆ ಇದೆಯೇ ಹೊರತು ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಅಲ್ಲ, ಅಥವಾ ನೀವ್ ಎಲ್ಲಿಗೆ ರೀಚ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅದ್ರ ಮೇಲೆ ಅಲ್ಲ. ನಿಮ್ಮ ಆಯ್ಕೆಗಳು ತಪ್ಪಾಯ್ತು ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಫ್ಯೂಚರ್ ನೀವ್ ಅನ್ಕೊಂಡಂಗೆ ಇರೋದಿಲ್ಲ, ನಿಮ್ಮ ಫ್ಯೂಚರ್ ಗ್ರೋತ್ ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ನಿರ್ಧಾರಗಳನ್ನ ಭಯ ಇಲ್ಲದೆ ತಗೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಇನ್ ಕೇಸ್ ನೀವೇನಾದ್ರೂ ಫೀಲ್ ಮಾಡ್ತಾ ಇದ್ದೀರಾ ನನ್ನಲ್ಲಿ ತುಂಬಾ ಭಯ ಇದೆ ಅಂತ ಅನ್ನೋದಾದ್ರೆ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಅಬಲ ಟು ಆದಿಶಕ್ತಿ ವೆಬಿನಾರ್ಗೆ. ಈ ಒಂದು ವೆಬಿನಾರ್ ಅಲ್ಲಿ ಯಾವ ರೀತಿಯಲ್ಲಿ ನಮ್ಮ ಭಯಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ, ಯಾವ ರೀತಿ ಎಮೋಷನಲಿ ನಾವು ವೀಕ್ ಆಗ್ತಾ ನಮ್ಮ ಲೈಫ್ ಅನ್ನ ನಾವೇ ನರಕ ಮಾಡ್ಕೊಳ್ತಾ ಇದೀವಿ, ನಮ್ಮ ಪರ್ಪಸ್ ಏನು ಅಂಡ್ ಅದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ಲೈಫ್ ಅನ್ನ ನಮ್ಮ ಜೀವನದ ಉದ್ದೇಶದ ಅಕಾರ್ಡಿಂಗ್ ಆಗಿ ಬದುಕ್ತಾ ಸುಖವಾಗಿ ನಮ್ಮ ಲೈಫ್ ಅನ್ನ ಲೀಡ್ ಮಾಡ್ಬೋದು, ಈ ಎಲ್ಲದರ ರಿಲೇಟೆಡ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಅಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಕ್ಲಿಕ್ ಮಾಡಿ ವೆಬಿನಾರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬನ್ನಿ ಈ ಒಂದು ಇದರಲ್ಲಿ ಮುಂದುವರಿಯೋಣ ಇವತ್ತಿನ ಟಾಪಿಕ್ ಅಲ್ಲಿ. ಈಗ ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಮಾಡೋದು ಹೇಗೆ ಅಂತ ಫೋಕಸ್ ಮಾಡೋಣ. ನಾನ್ ನಿಮ್ಗೆ ಈಗ 5 ಪವರ್ಫುಲ್ ಸ್ಟೆಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಸ್ಟೆಪ್ 1, ನಿಮ್ಮ ವ್ಯಾಲ್ಯೂಸ್ ಏನು ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಲೈಕ್ ಎಕ್ಸಾಂಪಲ್, ಸಿ ನನ್ನ ಜೀವನದ ಟಾಪ್ 3 ವ್ಯಾಲ್ಯೂಸ್ ಫ್ರೀಡಮ್, ರೆಸ್ಪೆಕ್ಟ್ ಅಂಡ್ ಅನ್ಕಂಡೀಷನಲ್ ಲವ್. ದಟ್ ಈಸ್ ನೋ ಮ್ಯಾಟರ್ ವಾಟ್, ಯಾವುದೇ ಒಂದು ಕಾರಣಕ್ಕೂ ನನ್ನ ಸ್ವತಂತ್ರದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ, ನನ್ನ ರೆಸ್ಪೆಕ್ಟ್ ಅಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ, ನನ್ನ ಪ್ರೀತಿಯಲ್ಲಿ ಅನ್ಕಂಡೀಷನಲ್ ಲವ್ ಅಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಇದು ನನ್ನ ಜೀವನದ ಮುಖ್ಯ 3 ವ್ಯಾಲ್ಯೂಸ್. ಅದೇ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿದೆ ನನ್ನ ಜೀವನದ ಮುಖ್ಯ 3 ವ್ಯಾಲ್ಯೂಸ್ ಯಾವುದು, ಅದೇನೇ ಆದ್ರೂ ಪರವಾಗಿಲ್ಲ ಈ 3ರಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಅನ್ನೋಂತ 3 ವ್ಯಾಲ್ಯೂಸ್ ಯಾವುದು. ಎಕ್ಸಾಂಪಲ್, ಅದು ಫ್ರೀಡಮ್, ಅದು ಫ್ಯಾಮಿಲಿನ, ಅದು ನಿಮ್ಮ ಪ್ರಾಮಾಣಿಕತೆನ, ನಿಮ್ಮ ಗ್ರೋತ್, ನಿಮ್ಮ ಸಕ್ಸಸ್, ನಿಮ್ಮ ರೆಸ್ಪೆಕ್ಟ್, ನಿಮ್ಮ ಶಾಂತಿನ, ಈ ರೀತಿ ನಿಮ್ಮ ವ್ಯಾಲ್ಯೂಸ್ ಗಳು ಏನು ಅಂತ ನೀವು ಕ್ಲಿಯರ್ ಆಗಿ ಸೆಟ್ ಮಾಡ್ಕೊಬೇಕಾಗಿದೆ. ಡಿಸಿಷನ್ಸ್ ತೆಗೆದುಕೊಳ್ಳುವಾಗ ನಿಮಗೆ ಸುಲಭ ಆಗತ್ತೆ ನಿಮ್ಮ ವ್ಯಾಲ್ಯೂಸ್ ಏನು ಅಂತ ನಿಮ್ಗೆ ಗೊತ್ತಿದ್ರೆ. ಯಾಕಂದ್ರೆ ನಿರ್ಧಾರ ತಗೊಳ್ಳೋದಿಕ್ಕೆ ಯಾಕಂದ್ರೆ ನಿಮ್ಮ ಜೀವನದ ನಿರ್ಧಾರವನ್ನ ತಗೊಳ್ಳೋದಿಕ್ಕೆ ನಿಮ್ ಸುತ್ತ ಇರೋರೆಲ್ಲರ ಅಪ್ರೂವಲ್ ಬೇಕಾಗಿಲ್ಲ, ನಿಮ್ಗೆ ನಿಮ್ ಜೀವನದ ವ್ಯಾಲ್ಯೂ ಏನು ಅಂತ ಗೊತ್ತಿದ್ರೆ ಸಾಕು. ಎರಡನೆಯ ಒಂದು ಸ್ಟೆಪ್, ಸ್ಮಾಲ್ ಬೌಂಡ್ರೀಸ್ ಗಳಿಂದ ಆರಂಭಿಸಿ. ಒಂದು ದಿನದಲ್ಲಿ ಎಲ್ಲರಿಗೂ ನೋ ಆಗೋದಿಲ್ಲ ಅಂತ ಕಡ್ಡಿ ತುಂಡಾದಾಗೆ ಖಂಡಿತವಾಗಿ ನಿಮ್ಗೆ ಹೇಳೋದಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅದನ್ನೇ ಸಣ್ಣದಾಗಿ ಶುರು ಮಾಡಿ. ನನಗೆ ಈಗ ಸಾಧ್ಯ ಇಲ್ಲ, ಸ್ವಲ್ಪ ಟೈಮ್ ಕೊಡಿ, ನಾನು ಸ್ವಲ್ಪ ಯೋಚಿಸಿ ಡಿಸೈಡ್ ಮಾಡ್ತೀನಿ, ಆಕ್ಚುಲಿ ನನ್ಗೆ ಬೇರೆ ಕೆಲ್ಸ ಇದೆ, ಸ್ವಲ್ಪ ಸಮಯ ಕೊಡಿ, ನನ್ನ ಕೆಲ್ಸವನ್ನ ನಾನು ಮುಗಿಸ್ಕೊಳ್ತೀನಿ. ಈ ರೀತಿಯಲ್ಲಿ ಅವರಿಗೂ ಕೂಡ ಕಂಫರ್ಟಬಲ್ ಆಗೋ ರೀತಿ ಅಂಡ್ ನಿಮಗೂ ಕೂಡ ಕಂಫರ್ಟಬಲ್ ಆಗೋ ರೀತಿಯಲ್ಲಿ ನಿಧಾನವಾಗಿ ನಿಮ್ಮ ಬೌಂಡ್ರೀಸ್ ಗಳನ್ನ ನೀವು ಸೆಟ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಸೊ ಈ ರೀತಿಯ ಸ್ಟೇಟ್ಮೆಂಟ್ ಗಳು ರೂಡ್ ಸ್ಟೇಟ್ಮೆಂಟ್ ಗಳಲ್ಲ, ಹೆಲ್ದಿ ಬೌಂಡ್ರೀಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಇವು ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಮೂರನೆಯ ಒಂದು ಸ್ಟೆಪ್ ಬರೋದಾದ್ರೆ, ನಿಮ್ಮ ಗೋಲ್ಸ್ ಗಳು ಏನು. ನಿಮ್ಮ ಲೈಫ್ ಅಲ್ಲಿ ನಿಮಗೆ ಒಂದು ಗುರಿ ಇಲ್ಲ ಅಂದ್ರೆ ನಿಮ್ ಸುತ್ತ ಇರೋರು ಯಾರಿಗೆ ಗುರಿ ಆಲ್ರೆಡಿ ಇದೆ ಅವರ ಗುರಿಯನ್ನ ರೀಚ್ ಮಾಡೋದಿಕ್ಕೆ ನಿಮ್ಮ ಎನರ್ಜಿಯನ್ನ ಅವ್ರು ಯೂಸ್ ಮಾಡ್ಕೊಳ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಗಾಗಿ ಅಂತ ಒಂದು ಗೋಲ್ ಇರ್ಬೇಕಾಗಿದೆ. ಅದು ನಿಮ್ಮ ಕೆರಿಯರ್ ಗೋಲ್ ಆಗಿರ್ಬೋದು, ಹೆಲ್ತ್ ಗೋಲ್ ಆಗಿರ್ಬೋದು, ಮನಿ ಗೋಲ್ ಆಗಿರ್ಬೋದು, ಲರ್ನಿಂಗ್ ಗೋಲ್ ಆಗಿರ್ಬೋದು, ಕ್ರಿಯೇಟಿವ್ ವರ್ಕ್ ಗೋಲ್ ಆಗಿರ್ಬೋದು, ಇವನ್ ಸ್ಪಿರಿಚುಯಲ್ ಗ್ರೋತ್ ಕೂಡ ಆಗಿರ್ಬೋದು. ಮುಖ್ಯವಾದದ್ದು ನಿಮ್ಮ ಜೀವನಕ್ಕೂ ಕೂಡ ಒಂದು ದಿಕ್ಕಿದೆ, ಒಂದು ದಾರಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಆ ಗುರಿಯ ಕಡೆಗೆ ನೀವ್ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ, ಆಲ್ರೆಡಿ ಯಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಗುರಿ ಇದೆ, ಹೇಗೂ ನನಗೆ ಅಂತ ಒಂದು ಗುರಿ ಇದೆ, ಈ ಅನ್ವಾಂಟೆಡ್ ಕೆಲ್ಸಗಳೆಲ್ಲ ಏನಿದೆ ಅದನ್ನ ನೀನ್ ನೋಡ್ಕೊ. ನಿಮಗೆ ಆಬ್ವಿಯಸ್ಲಿ ಎಫರ್ಟ್ ಅಂತೂ ನೀವ್ ಹಾಕ್ತಿರ್ತೀರಾ, ಆದ್ರೆ ಆ ಎಫರ್ಟ್ ನಿಮ್ಮ ಜೀವನದ ಗುರಿಯ ಕಡೆಗಲ್ಲ, ಈ ರೀತಿ ಅನ್ವಾಂಟೆಡ್ ಕೆಲ್ಸಗಳ ಮೇಲೆ ನಿಮ್ಮ ಎಫರ್ಟ್ಗಳು ಇರುತ್ತೆ ಅಷ್ಟೇ. ನೆಕ್ಸ್ಟ್, ನಿಮ್ಮನ್ನ ನೀವೇ ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಸ್ಟೆಪ್ 4, ನಿಮ್ಮ ಹಿಂದಿನ ಒಂದು ಪಾಸ್ಟ್ ಏನೇ ಇರ್ಬೋದು, ನಿಮ್ಮ ಮಿಸ್ಟೇಕ್ಸ್ ಗಳು ಏನೇ ಇರ್ಬೋದು, ನಿಮ್ಮ ಬಾಡಿ ಹೆಂಗೆ ಇರ್ಬೋದು, ನಿಮ್ಮ ವೀಕ್ನೆಸ್ ಗಳು ಏನೇ ಇರ್ಬೋದು, ನೀವ್ ಎಷ್ಟೇ ಇಂಪರ್ಫೆಕ್ಟ್ ಆಗಿದ್ರು, ನನ್ನಲ್ಲಿ ಈ ಸ್ಕಿಲ್ ಇಲ್ಲ, ಈ ಟ್ಯಾಲೆಂಟ್ ಇಲ್ಲ ಅಂತ ನೀವ್ ಅನ್ಕೊಳ್ತಾ ಇದ್ರು ಕೂಡ ಒಪ್ಕೊಳ್ಳಿ. ಎಸ್ ನಾನ್ ಇರೋ ರೀತಿ ಇದು, ಎಸ್ ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಎಸ್ ನಾನ್ ಇದನ್ನ ಕಲ್ತಿಲ್ಲ, ಎಸ್ ನನ್ಗ ಆ ನಾಲೆಡ್ಜ್ ಇಲ್ಲ, ಒಪ್ಕೊಳ್ಳಿ.
ಆದ್ರೂ ಇದೆಲ್ಲವೂ ನನಗ್ ಗೊತ್ತಿಲ್ಲ ಅಂದ್ರೂ ಕೂಡ ನನ್ನ ಲೈಫ್ ವ್ಯಾಲ್ಯೂಯಬಲ್. ಇದನ್ನ ಫಸ್ಟ್ ನೀವು ಕನ್ವಿಕ್ಷನ್ ಆಗಿ ಒಪ್ಕೊಬೇಕಾಗಿದೆ. ಪ್ರತಿದಿನ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಹೇಳಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಐ ಆಮ್ ಅಮೇಝಿಂಗ್, ಐ ಆಮ್ ವ್ಯಾಲ್ಯೂಯಬಲ್, ಐ ಲವ್ ಮೈ ಸೆಲ್ಫ್. ಸೆಲ್ಫ್ ಲವ್ ಅಂದ್ರೆ ನಿಮ್ಮ ತಪ್ಪುಗಳು ಇದ್ದರೂ ಕೂಡ ನಿಮ್ಮನ್ನ ನೀವು ಪ್ರೀತಿಸುವಂತದ್ದು. ನೆಕ್ಸ್ಟ್, ಐದನೆಯ ಒಂದು ಸ್ಟೆಪ್, ನಿಮ್ಮ ಸಣ್ಣ ಗೆಲುವುಗಳನ್ನ ಸೆಲೆಬ್ರೇಟ್ ಮಾಡೋದಿಕ್ಕೆ ಶುರು ಮಾಡಿ. ಇದು ತುಂಬಾ ಬಹಳ ಮುಖ್ಯ. ಇವತ್ ನೀವು ಒಂದು ನೋ ಅಂತ ಹೇಳಿದ್ದಾಗ ಅದನ್ನ ಸೆಲೆಬ್ರೇಟ್ ಮಾಡಿ. ಒಂದು ಸಣ್ಣ ಹೆಲ್ದಿ ಬೌಂಡ್ರಿಯನ್ನ ಸೆಟ್ ಮಾಡ್ಕೊಂಡಾಗ ಸೆಲೆಬ್ರೇಟ್ ಮಾಡಿ. ಈ ನೆನ್ನೆಗಿಂತ ಇವತ್ತು ನಾನ್ ಬೆಸ್ಟ್ ಆಗಿದ್ದೀನ, ಬೆಟರ್ ಆಗಿದ್ದೀನ, ಸೆಲೆಬ್ರೇಟ್ ದಟ್. ಇವತ್ತಿಗಿಂತ ನಾಳೆ ನಾನ್ ಬೆಟರ್ ಆಗಿದ್ದೀನ, ಸೆಲೆಬ್ರೇಟ್ ದಟ್. ನಿಮ್ಗಾಗಿ 1 ಗಂಟೆ ಟೈಮ್ ತಗೊಳೋದಿಕ್ ನಿಮ್ಗೆ ಸಾಧ್ಯ ಆಗ್ತಾ ಇದೆಯಾ, ಅದನ್ನ ಸೆಲೆಬ್ರೇಟ್ ಮಾಡಿ. ನಿಮ್ಮ ಕನಸಿನ ಕಡೆಗೆ ಒಂದು ಸಣ್ಣ ಹೆಜ್ಜೆ ಮುಂದಿಟ್ಟಿದ್ದೀರಾ, ಸೆಲೆಬ್ರೇಟ್ ಮಾಡಿ. ನಾನು ನನ್ನನ್ನ ನೋಡ್ತೀನಿ, ನಾನು ನನ್ನ ಪ್ರಯತ್ನವನ್ನ ಗೌರವಿಸ್ತೀನಿ, ಸೆಲೆಬ್ರೇಟ್ ಅಷ್ಟೇ. ಓಕೆ. ಅಂಡ್ ನೆಕ್ಸ್ಟ್, ಈ ಒಂದು ವಿಡಿಯೋದ ಫೈನಲ್ ಪಾರ್ಟಿಗೆ ಬರೋದಾದ್ರೆ, ದಟ್ ಈಸ್ ಒಂದಷ್ಟು ರಿಫ್ಲೆಕ್ಷನ್ಸ್ ಕ್ವಶನ್ಸ್ ಗಳನ್ನ ನಾನು ಕೊಡ್ತಾ ಇದ್ದೀನಿ. ಈ ರಿಫ್ಲೆಕ್ಷನ್ ಕ್ವಶನ್ಸ್ ಗೆ ನೀವು ಆನ್ಸರ್ ಬರಿತಾ ಬರಿತಾ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಳ್ತಾ ಇದೀರಾ, ಎಲ್ಲೆಲ್ಲಿ ಮಿಸ್ಟೇಕ್ಸ್ ಗಳಾಗ್ತಾ ಇದೆ ಅಂತ. ನನಗೆ ನೋ ಹೇಳ್ಬೇಕು ಅನ್ನಿಸ್ರೂ ಕೂಡ ಎಸ್ ಅಂತ ಹೇಳಿರೋಂತ ಜಾಗಗಳು ಯಾವ್ದು? ದಿಸ್ ಇಸ್ ದ ಫಸ್ಟ್ ಕ್ವಶನ್. ಈ ಕ್ವಶನ್ ಗೆ ಆನ್ಸರ್ ಬರಿತಾ ಹೋಗಿ. ಯಾರ ಅಪ್ರೂವಲ್ ನನಗೆ ತುಂಬಾ ಬೇಕಾಗತ್ತೆ? ಆನ್ಸರ್ ದಿಸ್ ಕ್ವಶನ್. ನನ್ನ ಜೀವನದಲ್ಲಿ ಯಾವ ವಿಷಯಗಳಲ್ಲಿ ನಾನು ನನ್ನ ಫೀಲಿಂಗ್ಸ್ ಗಳನ್ನ ಸಪ್ರೆಸ್ ಮಾಡ್ತಿರ್ತೀನಿ? ನಾನು ನನಗೆ ಕೊಟ್ಟು ಪಾಲಿಸಿದ ಒಂದು ಪ್ರಾಮಿಸ್ ಯಾವುದು? ನಾನನ್ನ ನಾನು ಗೌರವಿಸ್ಕೊಳ್ಳೋದಿಕ್ಕಾಗಿ ಇಂದಿನಿಂದ ಯಾವ ಒಂದು ಕೆಲಸವನ್ನ, ಯಾವ ಒಂದು ಆಕ್ಷನ್ ಅನ್ನ ನಾನು ಬದಲಾಯಿಸ್ಕೊಳ್ತಾ ಇದ್ದೀನಿ? ಸೊ ಈ ಕ್ವಶನ್ಸ್ ಗಳಿಗೆ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಇದನ್ನ ನೀವು ಯಾರಿಗೂ ತೋರಿಸ್ಬೇಕಾಗಿಲ್ಲ. ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತಾ ಇರೋದು ನಿಮ್ಮ ಜೀವನದ ಒಂದು ಲೈಫ್ ನ ರಿಫ್ಲೆಕ್ಷನ್ ಅನ್ನ ನೀವು ನೋಡ್ಕೊಳ್ಳೋದಕ್ಕೋಸ್ಕರ. ಅಂಡ್ ನಾನಾಗ್ಲೇ ಹೇಳ್ದಾಗೆ, ಈ ಎಲ್ಲಾ ಥಿಂಗ್ಸ್ ಗಳನ್ನ ನೀವು ಇನ್ನ ಡೀಪ್ ಆಗಿ ಕಲಿಬೇಕು, ಇನ್ನ ನಿಮ್ಮ ಲೈಫ್ ಅಲ್ಲಿ ಕಂಪ್ಲೀಟ್ಲಿ ಆದಿಶಕ್ತಿಯ ಎನರ್ಜಿಯಲ್ಲಿ ವೈಬ್ರೇಟ್ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ರೆ, ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಅಬಲಾ ಟು ಆದಿಶಕ್ತಿಯ ಒಂದು ವೆಬಿನಾರಿಗೆ. ಅಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಂಡ್ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.